ಪಕ್ಷದ ಕಾರ್ಯಕರ್ತರೇ, ಇದೇ ತಿಂಗಳು 22ರಂದು ನಡೆದಿರ್ತಕ್ಕಂಥ ಭಯೋತ್ಪಾದನಾ ದಾಳಿಯಲ್ಲಿ ಸುಮಾರು 26 ಜನಗಳು ಪ್ರಾಣವನ್ನಿಟ್ಟಿದ್ದಾರೆ. ಅದರ ಅಂಗವಾಗಿ ಇವತ್ತು ಅವರೆಲ್ಲ ಹುತಾತ್ಮರಾಗಿರ್ತಕ್ಕಂಥ ನಾಗರಿಕರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅದೇ ರೀತಿಯಲ್ಲಿ ಈ ಒಂದು ಭಯೋತ್ಪಾದನೆ ಅಂತಕ್ಕಂಥದ್ದು ಬೇರೆ ಸಮೇತ ಕಿತ್ತಾಕ್ತಕ್ಕಂಥ ಕೆಲಸ ಆಗಲೇಬೇಕಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಈ ಭಯೋತ್ಪಾದನೆಯಲ್ಲಿ ಏನಾಗುತ್ತೆ ಅಂದ್ರೆ ಅವ್ರು ಯಾವ ಜನಗಳನ್ನು ನೋಡಂಗಿಲ್ಲ, ಯಾವ ಕುಟುಂಬದವ್ರನ್ನ ನೋಡಂಗಿಲ್ಲ, ಎಲ್ಲಿದ್ದಾರೆ ಅಂತ ನೋಡಂಗಿಲ್ಲ, ಅವರ ಪರಿಸ್ಥಿತಿ ಅಂತ ಕೂಡ ನೋಡೋದಿಲ್ಲ. ಹಾಗಾಗಿ ಈ ಒಂದು ಭಯೋತ್ಪಾದನೆ ಅಂತಕ್ಕಂಥ ಒಂದು ಪಿಡುಗೇನಿದೆಯೋ ಅದು ಜಗತ್ತಿನಾದ್ಯಂತ ಇರ್ತಕ್ಕಂಥ ಪಿಡುಗೇನೆ ಕಿತ್ತಾಕ್ಲೇಬೇಕಾಗಿರ್ತಕ್ಕಂಥದ್ದು. ಹಾಗಿದ್ದಾಗ ಮಾತ್ರ ಸಾರ್ವಜನಿಕವಾಗಿರ್ತಕ್ಕಂಥ ಎಲ್ಲಾ ಜನಗಳು ನೆಮ್ಮದಿಯಿಂದ ಬಾಳೋದಕ್ಕೆ ಆಗ್ತಕ್ಕಂಥದ್ದಾಗ್ತದೆ. ಅದಕ್ಕೋಸ್ಕರವಾಗಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವ್ಯಾವ ಜನಗಳು ಹೋಗ್ತಿದ್ದಾರೆಯೋ, ಎಲ್ಲಿ ಒಂದು ಪ್ರಮುಖ ಸ್ಥಳಗಳಿದ್ದಾವೆಯೋ ಅಂತ ಸ್ಥಳಗಳಿಗೆ ಹೋದಂತ ಸಂದರ್ಭದಲ್ಲಿ ಕೂಡ ಅಲ್ಲಿಯ ಸರ್ಕಾರಗಳು ಸಾರ್ವಜನಿಕ ಹಿತರಕ್ಷಣೆ ಕಾಪಾಡೋದಕ್ಕೋಸ್ಕರವಾಗಿ ರಕ್ಷಣೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಮೊನ್ನೆ ನಡೆಯತಕ್ಕಂಥ ಕಾಶ್ಮೀರದಲ್ಲಿ ಪಾಲ್ಗಾಮ್ ಅಂತಕ್ಕಂಥ ಸ್ಥಳದಲ್ಲಿ ಅದೊಂದು ಒಳ್ಳೆಯ ಒಂದು ಪ್ಲೇಸ್ ಆಗಿರ್ತಕ್ಕಂಥದ್ದು, ಪ್ರವಾಸಿ ತಾಣವಾಗಿರ್ತಕ್ಕಂಥದ್ದಾಗಿದೆ. ಪ್ರವಾಸಿಗರ ಮೇಲೆ ಏನಪ್ಪ ದಾಳಿನಾಗಿರ್ತಕ್ಕಂಥದ್ದಾಗ್ತದೆ. ಅದಕ್ಕೋಸ್ಕರವಾಗಿ ಈಗ ಆ ಒಂದು ದಾಳಿಯಿಂದ ಇಡೀ ಪ್ರವಾಸಕ್ಕೆ ಹೋಗ್ತಕ್ಕಂಥ ಜನಗಳಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಆತಂಕದ ಭಯ ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥದ್ದಾಗ್ತದೆ. ಸೊ ನಮ್ಗೆ ರಕ್ಷಣೆ ಇಲ್ಲಪ್ಪ ಅಂತಂದ್ರೆ ನಾವು ಎಲ್ಲಿ ಹೊರಗಡೆ ಹೋಗಕ್ಕಾಗದೇ ಇರ್ತಕ್ಕಂಥ ಪರಿಸ್ಥಿತಿ ನಾವು ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಸರ್ಕಾರಗಳು ಈ ಒಂದು ಭಯೋತ್ಪಾದನೆಯ ಇರ್ತಕ್ಕಂಥ ಒಂದು ಮೂಲಲ್ಲಿದೆಯೋ ಜಾಡಿಲಿದೆಯೋ ಅದನ್ನು ನೋಡಿ ಕಿತ್ತಾಗ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಸಾರ್ವಜನಿಕರ ನೆಮ್ಮದಿ ಆಗುತ್ತೆ ಅಂತ ಇದನ್ನು ಆದಷ್ಟು ಮಟ್ಟಿಗೆ ಸಂಬಂಧಿತ ಸರ್ಕಾರಗಳು ಆದಷ್ಟು ಮಟ್ಟಿಗೆ ಈ ಭಯೋತ್ಪಾದನೆ ಇರ್ತಕ್ಕಂಥದನ್ನ ಇಡೀ ಜಗತ್ತಿನಾದ್ಯಂತ ಆಗಿರ್ತಕ್ಕಂಥ ಭಯೋತ್ಪಾದನೆ ಇರ್ತಕ್ಕಂಥದನ್ನ ಕಿತ್ತಾಕ್ಬೇಕು ಅಂತ ಹೇಳಿ ಕೇಳಿಸ್ಕೊಳ್ತಾ ನನ್ನ ಒಂದೆರಡು ಮಾತು. ದಿನಾಂಕ 22ನೇ ತಾರೀಕು ಇವತ್ತ 27 ಜನ ಪ್ರವಾಸಿಗರು, ನಮ್ಮ ಭಾರತ ದೇಶದ 27 ಜನ ಪ್ರವಾಸಿಗರು ಇವತ್ತು ಹತರಾಗಿದ್ದು, ಉಗ್ರಗಾಮಿಗಳ ಒಂದು ಕೈಯಲ್ಲಿ ಹತರಾಗಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇದು ಹೇಯ ಕೃತ್ಯ. ಇದನ್ನ ಖಂಡಿಸ್ತಕ್ಕಂಥ ಕೆಲಸ ಇವತ್ತು ನಾವು ಮಾನ್ವಿ ತಾಲೂಕಾ ಜನತಾದಳ ಜಾತ್ಯತೀತ ಪಕ್ಷದ ಪರವಾಗಿ ಮತ್ತು ಅದೇ ರೀತಿ ವಿವಿಧ ಸಂಘಟನೆಗಳ ಪರವಾಗಿ ಖಂಡಿಸ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ. ಇದು ಬೇರು ಸಮೇತ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಂಗ ಈ ಒಂದು ಉಗ್ರಗಾಮಿ ಏನೋ ಇದೆ ಅದನ್ನ ಬೇರು ಸಮೇತ ಕಿತ್ತತಕ್ಕಂಥ ಕೆಲಸ ಇವತ್ತು ಆಗಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಭಾರತೀಯರು, ನಾವು ಇವತ್ತ ಭಾರತದಲ್ಲಿ ಎಲ್ಲ ಜಾತಿ ವರ್ಗದವರು ಅಣ್ಣ ತಮ್ಮರಾಗಿ ಬಾಳ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ. ಇವತ್ತು ಪ್ರಪಂಚದಲ್ಲಿ ನಾವೆಲ್ಲ ಮನುಷ್ಯರು, ಮಾನವೀಯ ಮೌಲ್ಯಗಳೇನಿದ್ದಾವೆ, ಪ್ರೀತಿ, ವಿಶ್ವಾಸ, ಸ್ನೇಹ. ಇವತ್ತು ಮನುಷ್ಯರ ನಡುವೆ ಪ್ರೀತಿ ಏರ್ಪಡ್ಬೇಕು, ವಿಶ್ವಾಸ ಏರ್ಪಡ್ಬೇಕು, ಸ್ನೇಹ ಏರ್ಪಡ್ಬೇಕು. ಆಗ ಮಾತ್ರ ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತದ. ನಾವೆಲ್ಲ ಮನುಷ್ಯರು, ಇವತ್ತು ಮನುಷ್ಯರೇ ಹತ ಮಾಡತಕ್ಕಂಥ ಕೆಲಸಕ್ಕೆ, ಹೀನ ಕೃತ್ಯಕ್ಕೆ ನಾವು ಇಳಿದೀವಿ ಅಂದ್ರೆ ಎಂತ ದುರ್ದೈವ. ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತು ನಾವು ಪ್ರಾಣ, ಇವತ್ತು ಜೀವವನ್ನ ಕೊಡ್ಲಿಕ್ಕೆ ನಮ್ಗೆ ಹಕ್ಕಿಲ್ಲ, ಜೀವವನ್ನ ತೆಗಿಲಿಕ್ಕೆ ಸಹ ನಮ್ಗೆ ಹಕ್ಕಿಲ್ಲ. ಜೀವ ಕೊಡ್ಲಿಕ್ಕೆ, ಜೀವ ತೆಗಿಲಿಕ್ಕೆ ಯಾರಿಗೆ ಹಕ್ಕಿದೆ? ಆ ಭಗವಂತನಿಗೆ ಮಾತ್ರ. ಆ ಭಗವಂತ ಇಂಥ ಹೀನ ಕೃತ್ಯನ್ನ ಮಾಡಿದವರಿಗೆ ಅವರಿಗೆ ಆ ಭಗವಂತನೇ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಹಾಗೆ ಆಗ್ತದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಘಟನೆ ಮತ್ತೆ ಪುನಃ ಮರ ಕಳಿಸದ ಹಾಗೆ ಕೇಂದ್ರ ಸರ್ಕಾರ ಇವತ್ತು ಏನಪ್ಪಾ ಅಂದ್ರೆ ಈ ದಿಟ್ಟ ನಿರ್ಧಾರವನ್ನ ತಗೊಳ್ತಕ್ಕಂಥ ಕೆಲಸ ಮಾಡಬೇಕು. ಅವ್ರ ಜೊತೆಗೆ ನಾವೆಲ್ಲ ಭಾರತೀಯರು, ಈ ಭಾರತ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಹಿಂದೂಗಳು ಇರ್ಬೋದು, ಮುಸಲ್ಮಾನರು ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಎಲ್ಲ ಜಾತಿ ವರ್ಗದವರು ಅವ್ರ ಜೊತೆಗೆ ನಾವು ಇರ್ತೀವಿ. ಈ ಕೇಂದ್ರ ಸರ್ಕಾರದ ಜೊತೆಗೆ, ರಾಜ್ಯ ಸರ್ಕಾರದ ಜೊತೆಗೆ ನಾವು ಇರ್ತೀವಿ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳು ಮುಗಿಸ್ತೇನೆ.